ನಮಸ್ಕಾರ. ನಾನು ರಾಮಕೃಷ್ಣ. ಅನುಗ್ರಹ ಯಾತ್ರ ಸೋಮವಾರದ ಕಾಶಿ ಪ್ರವಾಸಕ್ಕೆ ಅನುಗ್ರಹ ಯಾತ್ರ ಆರಿಸಿಕೊಂಡಿದ್ದಕ್ಕೆ ನನ್ನ ಧನ್ಯವಾದಗಳು. ನೀವೆಲ್ಲರೂ ಸೋಮವಾರ 7 ಗಂಟೆಗೆ ಟರ್ಮಿನಲ್ 1 ನಂದಿನಿ ಬೂತ್ ಹತ್ರ ಬರಬೇಕು. ಮತ್ತೊಮ್ಮೆ ಹೇಳ್ತೀನಿ, ಸೋಮವಾರ ಬೆಳಗ್ಗೆ 7 ಗಂಟೆಗೆ ಟರ್ಮಿನಲ್ 1 ನಂದಿನಿ ಬೂತ್ ಹತ್ರ ಬರಬೇಕು. ನಾನು 6 ಗಂಟೆಗೆ ಬಂದು ಅಲ್ಲಿ ಇರ್ತೀನಿ. ನೀವು ನಂದಿನಿ ಬೂತ್ ಟರ್ಮಿನಲ್ 1 ಇಲ್ಲಿಗೆ 7 ಗಂಟೆಗೆ ಸರಿಯಾಗಿ ಬರಬೇಕಾಗುತ್ತೆ. ಇದು 90 ಜನದ ಗ್ರೂಪು, ದೊಡ್ಡ ಗ್ರೂಪು. ಆದ್ದರಿಂದ ನೀವೆಲ್ಲರೂ ಟೈಮ್ ಮೇಂಟೈನ್ ಮಾಡಬೇಕು. ಏನಾದರೂ ನೀವು 7 ಗಂಟೆ ಹೊರಗಡೆ ಬಂದಿಲ್ಲ ಅಂದರೆ ನಾನು ಗ್ರೂಪ್ ಕರ್ಕೊಂಡು ಹೊರಗಡೆ ಹೋಗಿರ್ತೀನಿ. ಅವಾಗ ನೀವೇ ಚೆಕ್ ಇನ್ ಆಗಿ ಹೊರಗಡೆ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಇನ್ ಟೈಮಾಗೆ ಬರಬೇಕು. ಹಾಗೆ ಟಿಕೆಟು, ವೆಬ್ ಚೆಕ್ ಇನ್ನು, ಬೋರ್ಡಿಂಗ್ ಪಾಸು ಅದೆಲ್ಲ ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನೀವು ಬರಬೇಕಾದ್ರೆ ಜಸ್ಟ್ ಆಧಾರ್ ಕಾರ್ಡ್, ಎಲೆಕ್ಷನ್ ಕಾರ್ಡ್, ಪ್ಯಾನ್ ಕಾರ್ಡ್, ಈ ಮೂರಲ್ಲಿ ಯಾವುದಾದ್ರೂ ಒಂದು ಒರಿಜಿನಲ್ ತನ್ನಿ. ಮಿಕ್ಕಿದ್ದೆಲ್ಲ ನಾನೇ ವೆಬ್ ಚೆಕ್ ಇನ್ನು, ಬೋರ್ಡಿಂಗು, ಟಿಕೆಟ್ ಎಲ್ಲ ತಂದು ನಿಮಗೆ ಕೊಡ್ತೀನಿ. ನೆಕ್ಸ್ಟ್ ಬ್ಯಾಗೇಜ್ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಗ್ರೂಪಲ್ಲಿ. ಒಬ್ಬರು 2 ಬ್ಯಾಗ್ ತರ್ಬೋದು. ಒಂದು 7 kg ಬ್ಯಾಗು ಮತ್ತು ಇನ್ನೊಂದು 15 kg ಬ್ಯಾಗು. ಈ 7 kg ಬ್ಯಾಗಲ್ಲಿ ಮೊಬೈಲು, ಚಾರ್ಜರು, ನಿಮ್ಮದು ಎಲೆಕ್ಟ್ರಾನಿಕ್ ಐಟಮ್ಸ್ ಏನಿದೆ ಎಲ್ಲ ಇಟ್ಕೊಬೇಕು. ಹಾಗೆ ಪವರ್ ಬ್ಯಾಂಕ್ ಏನಿದ್ರೆ ಈ ಚಿಕ್ಕ ಬ್ಯಾಗಲ್ಲೇ ಇಟ್ಕೊಬೇಕು. ಏನೇನೋ ಆಯಿಲ್ ಐಟಮ್ ಇದ್ದರೆ 100 ml ವರೆಗೂ ಪರ್ಮಿಷನ್ ಇರುತ್ತೆ, ಅದನ್ನು ಚಿಕ್ಕ ಬ್ಯಾಗಲ್ಲಿ ಇಟ್ಕೊಬೇಕು. ಇದು ಹ್ಯಾಂಡ್ ಬ್ಯಾಗು. ಇನ್ನು ಚೆಕ್-ಇನ್ ಬ್ಯಾಗು ನಿಮಗೆ 15 kg ತರ್ಬೋದು. 15 kg ನಿಮ್ಗೇನು ಬಟ್ಟೆ ಅದೆಲ್ಲ ತರ್ಬೋದು. ಟೆಲ್ಕಾಮ್ ಪೌಡ್ರು ತರಬೇಡಿ, ಯಾಕಂದರೆ ಅದು ಅಲೋಡ್ ಮಾಡಲ್ಲ. ನೀವು ಗಂಡ ಹೆಂಡತಿ ಇಬ್ಬರು ಬಂದು 30 kg ಒಂದೇ ಬ್ಯಾಗಲ್ಲಿ ಹಾಕ್ಕೊಂಬರ್ತಿದ್ರು ಅದಕ್ಕೂ ಸಹ ಅಲೋಡ್ ಮಾಡ್ತಾರೆ. ಬಟ್ ನಿಮಗೆ ಅದು ತುಂಬ ಕಷ್ಟ ಆಗೋದಕ್ಕೆ, ಎತ್ತಿ ಇಳಿಯೋದಕ್ಕೆ. ಅದಕ್ಕೋಸ್ಕರ ಬೆಟರ್ 15 kg 2 ಬ್ಯಾಗ್ ಮಾಡ್ಕೊಂಡು ಬನ್ನಿ. ಹಾಗೂ ಫುಡ್ಡು ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ನಾನೇ ನಿಮಗೆ ಪಾರ್ಸಲ್ ಕೊಡ್ತೀನಿ. ನಂತರ ನೀವು ಪ್ರಯಾಗ್ರಾಜ್ ಹೋಗ್ತಿದ್ದಂಗೆ ನಮ್ಮ ಭಟ್ರು ಅಡುಗೆ ಮಾಡಿರ್ತಾರೆ, ಅಲ್ಲಿ ಊಟ ಮಾಡಿ ಆ ಪ್ರೋಗ್ರಾಮ್ ಶುರು ಮಾಡ್ತೀನಿ. ಹಾಗಾಗಿ ನೀವು ತಟ್ಟೆ, ಗ್ಲಾಸು ಆ ಥರದ್ದೇನೋ ತರಬೇಡ. ನಿಮಗೆ ಪಾಸಿಬಲ್ ಆದರೆ 1 ಸ್ಪೂನ್ ತೊಗೊಂಬನ್ನಿ ಸಾಕು. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೆ ಅರ್ಧ ಲೀಟರ್ ನೀರು ನಾವೇ ಸಹ ವಾಟರ್ ಬಾಟ್ಲು ಕೊಡ್ತೀವಿ. ಯೂಸ್ ಆ್ಯಂಡ್ ಥ್ರೋ ಪ್ಲೇಟು ನಾವೇ ಪ್ರೊವೈಡ್ ಮಾಡ್ತೀವಿ. ಹಂಗಾಗಿ ನೀವು ತಟ್ಟೆ, ಪ್ಲೇಟ್ ಅದೇನು ತರೋಕೆ ಹೋಗಬೇಡಿ. ನೆಕ್ಸ್ಟು ಈ ಪ್ರೋಗ್ರಾಮ್ ಐಟ್ನರಿ ಹೇಗಿರುತ್ತೆ ಅಂದರೆ, ಬೆಳಗ್ಗೆ 9:30ಗೆ ಫ್ಲೈಟು ಸ್ಟಾರ್ಟ್ ಆಗುತ್ತೆ. 11:30ಯಿಂದ 12 ಗಂಟೆಗೆ ನಾವು ಪ್ರಯಾಗ್ರಾಜ್ಗೆ ಹೋಗ್ತೀವಿ. ಪ್ರಯಾಗ್ರಾಜ್ಗೆ ಹೋಗ್ತಿದ್ದಂಗೆ ನಿಮ್ಗೆ ಡೈರೆಕ್ಟ್ ನಾವು ಒಂದು ಊಟದ ಹಾಲಕ್ಕೆ ಕರ್ಕೊಂಡು ಹೋಗ್ತೀವಿ. ನಮ್ಮದು ಭಟ್ರು ಅಡುಗೆ ಮಾಡಿರ್ತಾರೆ. ಊಟ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮುಗಿಸ್ಕೊಂಡು ಅಲ್ಲಿಂದ ನಿಮಗೆ ಆಂಜನೇಯ ಇರುತ್ತೆ, ಸ್ಲೀಪಿಂಗ್ ಆಂಜನೇಯ. ಅದು ನೋಡಿ ಅಯೋಧ್ಯೆ ಹೋಗಿ ಹಾಲ್ಟ್ ಆಗ್ತೀವಿ. ಇದು ಡೇ 1 ಪ್ರೋಗ್ರಾಮ್. ಇನ್ನು ನೆಕ್ಸ್ಟು ಡೇ 2 ನಾವು ಅರ್ಲಿ ಮಾರ್ನಿಂಗ್ ಟಿಫನ್ ಮುಗಿಸ್ಕೊಂಡು ಡೈರೆಕ್ಟ್ ಅಯೋಧ್ಯೆಗೆ ಹೋಗ್ತೀವಿ. ಅಯೋಧ್ಯೆದು ನಿಮಗೆ ರಾಮ ಮಂದಿರ, ಸರಾಯು ನದಿ, ಸೀತಾ ಕಿಚನ್, ಹನುಮಾನ ಗಡಿ. ಮತ್ತು ವಾಪಸ್ ಬಂದು ಊಟ ಮಾಡ್ಕೊಂಡು ಸಂಜೆ ಕಾಶಿಗೆ ಹೋಗಿ ಹಾಲ್ಟ್ ಆಗ್ತೀವಿ. ನೆಕ್ಸ್ಟು ಡೇ 3 ಕಂಪ್ಲೀಟ್ ಕಾಶಿ ಇರುತ್ತೆ. ಮಾರ್ನಿಂಗ್ 4:30ಗೆ ನಿಮಗೆ ಪ್ರೋಗ್ರಾಮ್ ಶುರು ಮಾಡ್ತೀನಿ. ಟೈಟ್ ಕಾಲಭೈರವೇಶ್ವರ, ವಿಶ್ವನಾಥ, ವಿಶಾಲಾಕ್ಷಿ, ಅನ್ನಪೂರ್ಣ ನೋಡಿ ನಿಮ್ಗೆ 9:30ಗೆ ವಾಪಸ್ ನಾವು ಹೋಟ್ಲಿಗೆ ಬರ್ತೀವಿ. ಟಿಫನ್ ಮಾಡಿ ನಿಮಗೆ ಒಂದು 2 ಅವರ್ ರೆಸ್ಟ್ ಕೊಡ್ತೀರಿ. ಮತ್ತು 3:30ಗೆ ಸ್ಟಾರ್ಟ್ ಮಾಡಿ ಪ್ರೋಗ್ರಾಮು. ನಿಮಗೆ ಗಂಗಾ ಸ್ನಾನ, ಗಂಗಾ ಆರತಿ ನೋಡಿ. ನಿಮಗೆ ಲೋಕಲ್ ಸೈಟ್ಸ್ ಏನು ಅಂದರೆ ಸಂಕಟ್ ಬೋಚನಮ್ಮನ ಟೆಂಪಲ್ಲು, ದುರ್ಗಾಮಾತ, ಕವಡೆ ಮಾತಾ, ಮಣಿ ಮಂದಿರ್ ಇಷ್ಟು ನೋಡಿ ಅವತ್ತು ಸಹ ಕಾಶಿಯಲ್ಲಿ ಹಾಲ್ಟ್ ಮಾಡ್ತೀನಿ. ಇನ್ನು ಡೇ 4 ನಾವು ಮಾರ್ನಿಂಗು ಕಾಶಿಯಿಂದ ಹೊರಟು ಬುದ್ಧಗಯ ಹೋಗಿ ಸುಮಾರು ಒಂದು 4 ಗಂಟೆಗೆ ರೂಮ್ ಚೆಕ್-ಇನ್ ಆಗ್ತೀವಿ. ಚೆಕ್-ಇನ್ ಆದಮೇಲೆ ಸಂಜೆ 6 ಗಂಟೆಗೆ ಬುದ್ಧ ಟ್ರೀ, ಬುದ್ಧನಿಂದ ಧ್ಯಾನದಯಾಗಿದ್ದಂಥ ದೇವಸ್ಥಾನ ಕರ್ಕೊಂಡು ಹೋಗ್ತೀವಿ. ಅದು ನೋಡಿ ಬಂದವತ್ತು ಬುದ್ಧಗಯದಲ್ಲಿ ಹಾಲ್ಟ್ ಆಗ್ತೀವಿ. ಇನ್ನು ಲಾಸ್ಟ್ ಡೇ ಅರ್ಲಿ ಮಾರ್ನಿಂಗ್ 6 o'clock ಪ್ರೋಗ್ರಾಮ್ ಶುರು ಮಾಡ್ತೀನಿ. ನಿಮ್ಮನ್ನು ಸ್ಟ್ರೈಟ್ ವಿಷ್ಣುಪಾದ ಟೆಂಪಲ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಪಿಂಡ ಪ್ರದಾನ ಮಾಡ್ಬೋದು. ಮಾಡಿದ್ರು ವಿಷ್ಣುಪಾದ ಟೆಂಪಲ್ ನೋಡಿ ನಾವು ವಾಪಸ್ಸು ಹೋಟ್ಲಿಗೆ ಬರ್ತೀವಿ. ಪಿಂಡ ಪ್ರದಾನ ಮಾಡಿದ್ರು ಆಟೋದಲ್ಲಿ ಬಂದು ನಮ್ಮ ಜೊತೆ ಸೇರ್ಕೊತಾರೆ. ಮತ್ತು ನಾವು ಊಟ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಂದ ಸ್ಟ್ರೈಟ್ ಪಾಟ್ನಾ 8:45ಕ್ಕೆ ಫ್ಲೈಟು. ರಾತ್ರಿ 10-10:30ಗೆಲ್ಲ ಬೆಂಗಳೂರಿಗೆ ರೀಚ್ ಆಗ್ತೀವಿ. ಇದು ನನ್ನ ಡೀಟೇಲ್ ಪ್ರೋಗ್ರಾಮ್ ಐಟ್ನರಿ. ನಮಸ್ಕಾರ.